ಮುಖವಾಡದ ವ್ಯಕ್ತಿಯ ಬಣ್ಣ ಬದಲಾದ ಮೇಲೆ ಆ ವ್ಯಕ್ತಿಯ ಮೇಲೆ ಕೋಪ ಬರುವುದಿಲ್ಲ. ನಮಗೆ ನಮ್ಮ ಮೇಲೆ ಕೋಪ ಬರುತ್ತದೆ. ಈ ಸಂಬಂಧದ ಕೆಸರಿನಿಂದ ಹೇಗೆ ಹೊರಗೆ ಬರುವುದು ಅರ್ಥವಾಗುತ್ತಿಲ್ಲ. ಏಕೆಂದರೆ ಪ್ರತಿ ಕುತಂತ್ರದ ಹಿಂದೆ ನಮ್ಮವರೇ ಇರುವಾಗ. ಜೊತೆಯಾಗಿ ನಡೆಯುವ ವ್ಯಕ್ತಿ ಯಾವಾಗಲೂ ಪರಿಸ್ಥಿತಿಯನ್ನು ನೋಡುವುದಿಲ್ಲ. ಪರಿಸ್ಥಿತಿಯನ್ನು ನೋಡುವ ವ್ಯಕ್ತಿ ಯಾವಾಗಲೂ ಜೊತೆಯನ್ನು ನೀಡುವುದಿಲ್ಲ. ನೋವು ಅಂದರೆ ಮನಸ್ಸಿನ ತುಂಬ ಎಲ್ಲವನ್ನ ಹೇಳಿಬಿಡುವ ತವಕ. ಆದರೆ ಮಾತುಗಳು ಮೌನವಾಗಿ ಬಿಟ್ಟಿರುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳುವರು ಯಾರೂ ಇಲ್ಲದೆ ಇರುವುದು ನೋವು ಎನಿಸಿಬಿಡುತ್ತದೆ. ಭಾವನೆಯಲ್ಲಿ ತೇಲುತ್ತಾ ಯಾರ ಮುಂದೆಯೂ ಕೂಡ ನಿಮ್ಮ ದೌರ್ಬಲ್ಯಗಳನ್ನು ಹೇಳಿಕೊಳ್ಳುವುದು ಒಂದು ದೊಡ್ಡ ಮೂರ್ಖತನಕ್ಕೆ ಸಮ. ಪ್ರತಿ ಸಂಬಂಧಕ್ಕೂ ಅದರದ್ದೇ ಆಗಿರುವಂತಹ ಮರ್ಯಾದೆ ಇರುತ್ತದೆ. ಒಂದು ರೇಖೆ ಇರುತ್ತದೆ. ಆ ರೇಖೆಯನ್ನು ದಾಟಿದ ಮೇಲೆ ಆ ಸಂಬಂಧದ ಪ್ರಾಮುಖ್ಯತೆ ಮುಗಿದು ಬಿಡುತ್ತದೆ. ಯಾವ ಸಂಬಂಧಗಳಲ್ಲಿ ಹಠ ಮತ್ತು ಅಹಂಕಾರ ಮನೆ ಮಾಡಿರುತ್ತದೆಯೋ ಇವೆರಡೂ ಗೆಲ್ಲುತ್ತದೆ. ಆದರೆ ಆ ಸಂಬಂಧ ಮಾತ್ರ ಸೋತು ಬಿಡುತ್ತದೆ. ನಾವು ಯಾರೊಂದಿಗೆ ಯಾವಾಗಲೂ ಕೂಡ ಕೋಪ ಮಾಡಿಕೊಂಡಿರುತ್ತೇವೆಯೋ ಅವರೊಂದಿಗೆ ಆಳವಾಗಿರುವಂತಹ ಸಂಬಂಧವಿರುತ್ತದೆ. ಅದನ್ನು ಕಳೆದುಕೊಂಡ ಮೇಲೆ ಅರ್ಥವಾಗುತ್ತದೆ ಆ ಸಂಬಂಧದ ಸಮಯ ಎಷ್ಟು ಅಮೂಲ್ಯವಾಗಿರುವಂಥದ್ದು ಎಂದು. ಒಬ್ಬ ವ್ಯಕ್ತಿಯನ್ನು ಕಳೆದುಕೊಳ್ಳುವ ಭಯದಲ್ಲಿ ಎಷ್ಟೋ ಸಲ ನಾವು ನಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳೆದುಕೊಂಡಿರುತ್ತೇವೆ. ಈ ಸಂಬಂಧಗಳ ಜಗತ್ತಿನಲ್ಲಿ ನಾವು ಮೂರ್ಖರಾಗಿ ಬಿಟ್ಟೆವು. ಇಲ್ಲಿ ಎಲ್ಲರೂ ಕೂಡ ನಮ್ಮೊಂದಿಗೆ ಆಟವಾಡುತ್ತಿದ್ದರು ಮತ್ತು ನಾವು ಸಂಬಂಧಗಳನ್ನು ನಿಭಾಯಿಸುತ್ತಾ ಬಂದೆವು. ಜೊತೆ ನಿಲ್ಲಬೇಕು ಎನ್ನುವರು ಕಾರಣವನ್ನು ಹುಡುಕುತ್ತಾರೆ. ಆದರೆ ಬಿಟ್ಟು ಹೋಗಬೇಕು ಎಂದುಕೊಳ್ಳುವವರು ನೆಪವನ್ನು ಹುಡುಕುತ್ತಾರೆ. ಯಾವ ವ್ಯಕ್ತಿ ಎಷ್ಟು ಎಲ್ಲವನ್ನ ಹೊಂದಿಸಿಕೊಂಡು ಹೋಗುತ್ತಾರೆಯೋ ಅಷ್ಟೇ ಹೊಂದಿಸಿಕೊಂಡು ಹೋಗಲು ಅನಿವಾರ್ಯ ಮಾಡಿಕೊಂಡು ಬಿಡುತ್ತಾರೆ. ಈ ದೇಹವನ್ನು ಮುಟ್ಟಲು ಲಕ್ಷಾಂತರ ಜನ ಸಿಗುತ್ತಾರೆ. ಯಾರು ಈ ಹೃದಯವನ್ನು ಮುಟ್ಟುತ್ತಾರೆಯೋ ಅದುವೇ ನಿಜವಾಗಿರುವಂತಹ ಪ್ರೀತಿ ಎನಿಸಿಕೊಳ್ಳುತ್ತದೆ. ತನ್ನ ಮೇಲೆ ತಾನೇ ನಿಯಂತ್ರಣವನ್ನು ಮಾಡಿಕೊಳ್ಳುವವರೇ ಈ ಜಗತ್ತಿನಲ್ಲಿ ತುಂಬ ಶಕ್ತಿಶಾಲಿಗಳು ಎಂದು ಅನಿಸಿಕೊಳ್ಳುತ್ತಾರೆ. ಜನರು ಆಡುವಂತಹ ಪ್ರತಿ ಮಾತಿಗೆ ತಲೆ ಆಡಿಸುವ ಸ್ವಭಾವ ನಮ್ಮದಲ್ಲ. ಅದಕ್ಕಾಗಿಯೇ ನಾವು ವಿಷದ ತರಹ ಕಾಣಿಸುತ್ತೇವೆ. ಬುದ್ಧಿವಂತರಾದವರು ಮಾತುಗಳಿಗೆ ಕೋಪವನ್ನು ಮಾಡಿಕೊಳ್ಳುವುದಿಲ್ಲ. ಮಾತುಗೆ ಕೋಪವನ್ನು ಮಾಡಿಕೊಳ್ಳುವವರು ಬುದ್ಧಿವಂತರಾಗಿರುವುದಿಲ್ಲ. ನಿಮ್ಮ ಸುಂದರವಾಗಿರುವಂತಹ ಸಂಬಂಧವನ್ನು ಎಲ್ಲರ ದೃಷ್ಟಿಯಿಂದ ಕಾಯ್ದುಕೊಳ್ಳಿ. ಯಾಕೆಂದರೆ ದೃಷ್ಟಿ ತಾಗುವಂತಹ ಸಂಭವ ಇರುತ್ತದೆ. ಯಾರಿಗಾದರೂ ತಾಳಿಯನ್ನು ಕಟ್ಟಿ ಅವರನ್ನು ನಿಮ್ಮ ವರವನ್ನಾಗಿಸಿಕೊಳ್ಳಬಹುದು. ಆದರೆ ಅವರ ಹೃದಯದ ತಾಳಿತವನ್ನು ತುಂಬಲು ಸಾಧ್ಯವೇ ಇಲ್ಲ. ನಿಮ್ಮ ಮಾತಿಗಿಂತ ಮುಂಚೆ ನಿಮ್ಮ ಮೌನವನ್ನು ಕುರಿತು ಅರ್ಥ ಮಾಡಿಕೊಳ್ಳುವಂತಹ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಎಷ್ಟೇ ಬೇಕಾದರೂ ಪ್ರಶಂಸೆಯನ್ನು ಮಾಡಿ, ಆದರೆ ಅಪಮಾನ ಮಾತ್ರ ತುಂಬ ಯೋಚನೆಯನ್ನು ಮಾಡಿ. ಅಪಮಾನ ಎಂತಹ ಋಣವೆಂದರೆ ಅವಕಾಶ ಸಿಕ್ಕಾಗ ಬಡ್ಡಿ ಸಮೇತವಾಗಿ ಕೊಟ್ಟು ಬಿಡುತ್ತದೆ. ಸರಿಯಾದ ದಾರಿ ಮತ್ತು ಸರಿಯಾದ ಸಮಯದ ಜ್ಞಾನವಿಲ್ಲವೆಂದರೆ ಉದಯಿಸುವ ಸೂರ್ಯನು ಮುಳುಗುವ ಸೂರ್ಯನ ಹಾಗೆ ಕಾಣಿಸುತ್ತಾನೆ. ಯಾರನ್ನಾದರೂ ತುಂಬ ಯೋಚನೆ ಮಾಡಿದರೆ ಅವರು ನಮ್ಮ ಕನಸಿನಲ್ಲಿ ಬರುತ್ತಾರೆ ಎಂದು ಹೇಳುತ್ತಾರೆ. ಆದರೆ ಹೆಚ್ಚು ಇಷ್ಟಪಟ್ಟವರು ನಮ್ಮ ಜೀವನದಲ್ಲಿ ಯಾಕೆ ಬರುವುದಿಲ್ಲ? ಸಂಬಂಧಗಳು ನೋವನ್ನು ಕೊಡಲು ಶುರು ಮಾಡಿದರೆ ನಾವು ಅದನ್ನು ತಿರಸ್ಕಾರ ಮಾಡುವುದನ್ನು ಕಲಿಯಬೇಕು. ಆಗ ಜೀವನ ಸರಳವಾಗಿರುತ್ತದೆ. ಜೀವನದಲ್ಲಿ ತುಂಬ ತಪ್ಪುಗಳನ್ನು ಮಾಡಿದ್ದೇವೆ. ಆದರೆ ಜನರನ್ನು ಗುರುತಿಸುವುದರಲ್ಲಿ ಮಾಡಿರುವ ತಪ್ಪು ಮಾತ್ರ ತುಂಬ ನಷ್ಟವನ್ನು ಉಂಟು ಮಾಡುತ್ತದೆ. ಹೌದು, ಕೋಪ ಒಳ್ಳೆಯದಲ್ಲ. ಆದರೆ ಎಲ್ಲಿ ತೋರಿಸಬೇಕೋ ಅಲ್ಲಿಯೇ ತೋರಿಸಬೇಕು. ಯಾಕೆಂದರೆ ತಪ್ಪು ಮಾಡಿದವರಿಗೆ ಆ ತಪ್ಪು ಮಾಡುತ್ತಿದ್ದೇವೆ ಎಂಬುದರ ಅರಿವೇ ಆಗುವುದಿಲ್ಲ. ಅಹಂಕಾರಿಗೆ ಯಾವ ಈಶ್ವರನೂ ಇರುವುದಿಲ್ಲ ಮತ್ತು ನಶೆ ಮಾಡುವ ವ್ಯಕ್ತಿಗೆ ಯಾವ ನೆರೆಯವರೂ ಇರುವುದಿಲ್ಲ. ಕೋಪಿಷ್ಠ ವ್ಯಕ್ತಿಗೆ ಯಾವ ಮಿತ್ರರೂ ಕೂಡ ಇರುವುದಿಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿಯ ಮೊದಲ ಮತ್ತು ಕೊನೆಯ ಗುರುತು ಎಂದರೆ ಯಾರಿಂದ
ಅವನಿಗೆ ಯಾವುದೇ ರೀತಿಯ ಪ್ರಯೋಜನವಿಲ್ಲದಿದ್ದರೂ ಕೂಡ ಎಲ್ಲರನ್ನ ಗೌರವಿಸುತ್ತಾನೆ. ಒಂದು ನಶೆ ಮತ್ತು ಒಬ್ಬ ಕೆಟ್ಟ ವ್ಯಕ್ತಿ ಅಭ್ಯಾಸವಾಗಿ ಬಿಟ್ಟಿತು ಎಂದಾದರೆ ಜೀವನವು ಹಾಳಾಗಿ ಬಿಡುವುದು ಮಾತ್ರ ಸತ್ಯ. ಕೆಲವೊಮ್ಮೆ ಒಬ್ಬ ಕೆಟ್ಟ ವ್ಯಕ್ತಿಯಿಂದಾಗಿ ಇಡೀ ಜಗತ್ತೇ ದ್ವೇಷದಿಂದ ನೋಡಬೇಕಾಗುತ್ತದೆ. ಒಂದೊಂದು ಸಲಿ ನಮ್ಮ ಮನಸ್ಸನ್ನು ಸಮಾಧಾನಪಡಿಸುವುದು ಒಳ್ಳೆಯದಲ್ಲ ಮತ್ತು ನಾವು ಪ್ರತಿಯೊಂದು ಹಠ ನಮಗೆ ಖುಷಿ ಕೊಡುವುದಿಲ್ಲ. ನಿಮ್ಮನ್ನು ಇಷ್ಟಪಡುವವರು ಮೊದಲಿನ ಹಾಗೆ ಇಷ್ಟಪಡುತ್ತಿಲ್ಲವೆಂದರೆ ಮತ್ತು ಪದೇ ಪದೇ ನಿಮ್ಮನ್ನು ತಿರಸ್ಕಾರ ಮಾಡುತ್ತಿದ್ದಾರೆ ಎಂದಾದರೆ ಏನು ಮಾಡಬೇಕು ಗೊತ್ತಾ? ನೀವು ಅವರ ಕೆಲವೊಂದು ಕಾಲ್ಗಳನ್ನು ಅಥವಾ ಮೆಸೇಜ್ಗಳನ್ನು ಮಾಡಬೇಡಿ. ಆಗ ನೋಡಿ ಅವರು ತಮ್ಮ ಕಡೆಯಿಂದ ನಿಮ್ಮನ್ನು ಮಾತನಾಡಿಸಲು ಎಷ್ಟು ರೀತಿಯಾಗಿ ಪ್ರಯತ್ನ ಪಡುತ್ತಾರೆ ಎಂದು. ಅವರು ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ನೀವು ಕಾಲ್ ಮಾಡಿದಾಗ ಕಾಲ್ ಮಾಡಲು ಪ್ರಯತ್ನಿಸುತ್ತಾರೆ. ಇಲ್ಲ, ನಾನು ಅದೇ ವ್ಯಕ್ತಿಯನ್ನು ಪ್ರೀತಿಸುತ್ತೇನೆ, ನನ್ನ ಜೀವನದಲ್ಲಿ ಅವರೇ ಇರಬೇಕು ಎಂದುಕೊಳ್ಳುವವರು ಒಂದು ಅರ್ಥ ಮಾಡಿಕೊಳ್ಳಿ, ಒತ್ತಾಯಪೂರ್ವಕವಾಗಿ ಅವರನ್ನು ಪಡೆದುಕೊಂಡವರು ಕೂಡ ಅವರ ಪ್ರೀತಿಯನ್ನು ಪಡೆಯಲು ಸಾಧ್ಯವೇ ಇಲ್ಲ. ಯಾವ ವ್ಯಕ್ತಿ ನಿಮ್ಮ ಭಾವನೆಗಳಿಗೆ ಗೌರವವೇ ಕೊಡುವುದಿಲ್ಲವೋ ಅವರ ಹಿಂದೆ ಬೀಳುವುದು ಪ್ರೀತಿ ಎನಿಸಿಕೊಳ್ಳುವುದಿಲ್ಲ, ಮೂರ್ಖತನ ಎನಿಸಿಕೊಳ್ಳುತ್ತದೆ. ಯಾರು ಎಷ್ಟು ಹೃದಯದಿಂದ ನೋವನ್ನು ಅನುಭವಿಸುತ್ತಿದ್ದಾರೆ ಎನ್ನುವುದು ಯಾವತ್ತಿಗೂ ಕೂಡ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಯಾರೂ ಕೂಡ ಇನ್ನೊಬ್ಬರ ಹೃದಯವನ್ನು ನೋಯಿಸುವಂತಹ ಕೆಲಸವನ್ನು ಮಾಡಬೇಡಿ. ಎಲ್ಲರನ್ನ ಒಳ್ಳೆಯವರು ಎಂದುಕೊಳ್ಳುವುದು ನಮ್ಮ ದೊಡ್ಡ ತಪ್ಪು. ಕೋಪದಲ್ಲಿ ಬಿಟ್ಟು ಹೋದವರು ಮರಳಿ ಬರಬಹುದು, ಆದರೆ ಮುಗುಳ್ನಗುತ್ತಾ ಬಿಟ್ಟು ಹೋದವರು ಯಾವತ್ತಿಗೂ ಕೂಡ ಮರಳಿ ಬರುವುದಿಲ್ಲ. ಯಾವಾಗ ನಿಮ್ಮ ಸಮಯ ಕೆಟ್ಟದಾಗಿರುವುದೋ ಜನ ನಿಮ್ಮ ಸಾಮರ್ಥ್ಯವನ್ನೇ ಪ್ರಶ್ನೆ ಮಾಡುತ್ತಾರೆ. ಯಾರೊಂದಿಗಾದರೂ ತುಂಬ ಸಮಯವನ್ನು ಕಳೆಯುತ್ತಿದ್ದರೆ ಅವರ ಅಭ್ಯಾಸವು ನಿಮ್ಮ ಅಭ್ಯಾಸವಾಗಿ ಬಿಡುತ್ತದೆ. ಆದ್ದರಿಂದ ತುಂಬ ಯೋಚನೆ ಮಾಡಿ ಸಮಯವನ್ನು ಕಳೆಯಿರಿ. ಈಗಿನ ಕಾಲದಲ್ಲಿ ಮನುಷ್ಯನನ್ನು ಬಿಟ್ಟು ಬೇರೆ ಎಲ್ಲ ವಸ್ತುಗಳು ದುಬಾರಿಯಾಗಿದ್ದಾವೆ. ಯಾರನ್ನ ಮೆಚ್ಚಿಸಲು ಬದುಕಬಾರದು, ನಮ್ಮ ಇಚ್ಛೆಯಂತೆ ಬದುಕಬೇಕು. ಜನರು ದೇವರನ್ನೇ ಮೆಚ್ಚಿಸಲಿಲ್ಲ, ತಮ್ಮ ಸಂದರ್ಭಗಳಲ್ಲಿ ತಕ್ಕಂತೆ ಅಳೆದರು. ಇನ್ನು ನಾವ್ಯಾವ ಲೆಕ್ಕ? ಒಳ್ಳೆಯ ಯೋಚನೆಗಳು ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತದೆ. ಅದಕ್ಕಾಗಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸಿ. ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯವಲ್ಲ ಎನ್ನುವುದನ್ನು ಅರಿತವರೇ ಮನುಷ್ಯನ ಅಹಂಕಾರ ಅಳಿಯುತ್ತದೆ. ದೇವರು ಯಾರನ್ನು ಹರಿಸಬೇಕೆಂದು ತೀರ್ಮಾನಿಸುತ್ತಾನೆಯೋ ಅವರನ್ನು ಅತ್ಯಂತ ಕಠಿಣವಾಗಿ ಪರೀಕ್ಷೆಗೆ ಒಳಪಡಿಸುತ್ತಾನೆ. ಯಾರು ತಮ್ಮ ಮುಖದಲ್ಲಿ ನಗು ಮತ್ತು ಮೌನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೆಯೋ ಅವರು ಎಲ್ಲ ಸಮಸ್ಯೆಗಳಿಗೆ ಎದುರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಜಗತ್ತಿನಲ್ಲಿ ಹೇಳುವವರಿಗಿಂತ ಹೇಳಿದಂತೆ ನಡೆದುಕೊಳ್ಳುವವರಿಗೆ ಯೋಗ್ಯತೆ ಹೆಚ್ಚು. ಸಂಭ್ರಮದ ಸಮಯದಲ್ಲಿ ಕಣ್ಣೀರು ಹಾಕಬೇಡ, ದುಃಖದ ಸಮಯದಲ್ಲಿ ನಗಬೇಡ. ಕೈ ಹಿಡಿದು ನಡೆಸಿದವರನ್ನು ಕಡೆಗಣಿಸಬೇಡ, ಕೈ ಮೀರಿ ಹೋದವರನ್ನು ನೆನೆಯಬೇಡ. ಉತ್ತಮರ ಮನಸ್ಸನ್ನು ನೋಯಿಸಬೇಡ, ಉಳ್ಳವರೆಂದು ಸ್ನೇಹ ಬಯಸಬೇಡ. ಆತ್ಮೀಯರೆದುರು ಕೈ ಚಾಚಬೇಡ, ಶತ್ರುವಿನ ಮುಂದೆ ತಲೆಬಾಗಬೇಡ. ಎಷ್ಟೇ ಕಷ್ಟ ಬಂದರೂ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಪರಮಾತ್ಮನ ನಾಮಸ್ಮರಣೆ ಮಾತ್ರ ಎಂದಿಗೂ ಕೂಡ ಮರೆಯಬೇಡ. ಪ್ರತಿ ಸಮಸ್ಯೆಗಳಿಗೆ 3 ಪರಿಹಾರಗಳಿವೆ. ಅದನ್ನು ಸ್ವೀಕರಿಸಿ, ಬದಲಾಯಿಸಿ ಅಥವಾ ಬಿಟ್ಟು ಬಿಡಿ. ವ್ಯಕ್ತಿಗಿಂತ ವ್ಯಕ್ತಿತ್ವವೇ ದೊಡ್ಡದು. ಕೆಲವು ಸಮಸ್ಯೆಯೇ ಹಾಗೆ ಎಲ್ಲವನ್ನ ನಾಶ ಮಾಡಿಬಿಡುತ್ತದೆ. ತಲೆ ಒಳಗಿನ ಸಂಪತ್ತು ಖಾಲಿಯಾದರೆ ಬಾಯಿ ಜೋರಾಗುತ್ತದೆ. ಎಲ್ಲವೂ ಚೆನ್ನಾಗಿದ್ದಾಗ ನಗು ಸಹಜವಾಗಿ ಉಕ್ಕುತ್ತದೆ. ಅತಿ ಸವಾಲುಗಳು ಎದುರಾದಾಗ ನಗುತ್ತಾ ಎದುರಿಸಲು ಧೈರ್ಯವಿರಬೇಕು. ಬಾವಿಯೊಳಗಿನ ಕಪ್ಪೆಯಾಗುವ ಎಂಬ ಭಯವು ಸಮುದ್ರದಲ್ಲಿ ಈಜಲು ಪ್ರೇರಣೆ.
ನಿಮ್ಮವರೇ ನಿಮಗೆ ನೋವು ಕೊಟ್ಟಾಗ ಅದರಿಂದ ಏನು ಉಂಟು ಆಗಿದೆಯೋ ಅದನ್ನು ಹಿಂದೆ ಬಿಟ್ಟು ಮುಂದುವರಿಯಿರಿ. ಆದರೆ ಅದು ನಿಮಗೆ ಕಲಿಸಿದಂತಹ ಪಾಠವನ್ನು ಎಂದಿಗೂ ಕೂಡ ಮರೆಯಬೇಡಿ. ನೀವು ಕಷ್ಟಪಡುತ್ತಿರುವ ಕಾರಣ ನೀವು ಬೀಳುತ್ತಿದ್ದೀರಿ ಎಂದರ್ಥವಲ್ಲ. ಪ್ರತಿ ದೊಡ್ಡ ಯಶಸ್ಸಿಗೆ ಅಲ್ಲಿಗೆ ಹೋಗಲು ಕೆಲವು ರೀತಿಯ ಯೋಗ್ಯ ಹೋರಾಟದ ಅಗತ್ಯವಿದೆ. ಒಳ್ಳೆಯ ವಿಷಯಗಳು ಸಮಯ ತೆಗೆದುಕೊಳ್ಳುತ್ತದೆ. ತಾಳ್ಮೆಯಿಂದ ಮತ್ತು ಧನಾತ್ಮಕವಾಗಿ ಇರಿ. ಎಲ್ಲವೂ ಕೂಡ ಸರಳವಾಗಿರುವುದು ಬಹುಶಃ ತಕ್ಷಣವೇ ಅಲ್ಲ, ಆದರೆ ಅಂತಿಮವಾಗಿ ಜಯ ನಿಮ್ಮದಾಗುತ್ತದೆ. ಸಮಯ ಕಠಿಣವಾಗಿರುವುದಿಲ್ಲ. ಮನುಷ್ಯ ನಗುವುದನ್ನು ಮರೆತರೆ ಸಮಯ ಕಠಿಣವಾಗಿರುತ್ತದೆ. ಭಗವಂತನ ಬಳಿ ಕೇಳುವುದು ತಪ್ಪಲ್ಲ. ಆತ ಬಗೆದು ಕೊಟ್ಟರೆ ಅದನ್ನು ಜೀರ್ಣಿಸಿಕೊಳ್ಳುವಂತಹ ತಾಕತ್ತು ಬೆಳೆಸಿಕೊಂಡಿರಬೇಕು. ಚಿಂತಿಸುವುದು ಎಂದರೆ ಭಗವಂತನ ವ್ಯವಸ್ಥೆಯನ್ನು ಅವಮಾನಿಸಿದಂತೆ ಚಿಂತಿಸಬೇಡಿ. ಅವನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.